ಇವತ್ತು ಬೆಳಗ್ಗೆ ನಂಗೆ ಒಬ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಮಾಡಿದ್ರು. ಬ್ರೋ ನಂಗೆ ವಾಟ್ಸ್ಆಪ್ ಒಳಗ ಬಹಳ ಹುಡುಗಿಯರು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡಿ ಹಿಂಸೆ ಮಾಡಾತಾರ. ಬ್ಲಾಕ್ ಮಾಡ್ಬೇಕಂದ್ರೆ ಬ್ಲಾಕ್ ಮಾಡಕ್ ಮೂಡ್ ಇಲ್ಲ, ಇಂಟರ್ನೆಟ್ ಆಫ್ ಮಾಡಿದ್ರೆ ಮತ್ತೆ ಇಂಟರ್ನೆಟ್ ಯೂಸ್ ಮಾಡಕ್ ಆಗಲ್ಲ ಅಂದು. ಸೊ ಅವ್ರ ಪ್ರಾಬ್ಲಮ್ ಏನಂದ್ರೆ ಇಂಟರ್ನೆಟ್ ಆನ್ ಇರ್ಬೇಕು, ಆದ್ರೆ ವಾಟ್ಸ್ಆಪ್ನಾಗ ಯಾವ ಹುಡುಗಿಯರ್ ಮೆಸೇಜ್ ಬರಬಾರ್ದು ಅಂದು. ಸೊ ಇದಕ್ಕೆ ನನ್ನ ಹತ್ರ ಒಂದು ಮಸ್ತ್ ಸಿಂಪಲ್ ಟ್ರಿಕ್ ಐತಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬಹಳಷ್ಟು ಹುಡುಗಿಯರು ವಾಟ್ಸ್ಆಪ್ ನ ಮೆಸೇಜ್ ಮಾಡಿ ಹಿಂಸೆ ಕೊಡಕತ್ರ, ನೀವು ಕೂಡ ಈ ಟ್ರಿಕ್ ನ ಟ್ರೈ ಮಾಡಬಹುದು. ವಾಟ್ಸ್ಆಪ್ ಓಪನ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಇರ್ತೈತಿ, ಸೆಟ್ಟಿಂಗ್ ಒಳಗ್ ಬಂದು ಸ್ಟೋರೇಜ್ ಅಂಡ್ ಡೇಟಾ ಇರ್ತೈತಿ. ಇದ್ರೊಳಗ್ ಬಂದ್ರೆ ಇಲ್ಲಿ ಕೆಳಗ್ ಸ್ಕ್ರೋಲ್ ಮಾಡ್ಬೇಕು, ಇಲ್ಲೇ ಪ್ರಾಕ್ಸಿ ಅಂತ ಇರ್ತೈತಿ. ಸೊ ಆ ಪ್ರಾಕ್ಸಿ ಓಪನ್ ಮಾಡಿದ್ರೆ ಇಲ್ಲೇ ಸೆಟಪ್ ಅ ಪ್ರಾಕ್ಸಿ ಅಂತ ಇರ್ತೈತಿ. ಸೊ ಅಲ್ಲಿ ನೀವು ಒಂದು ನಂಬರ್ ಹಾಕ್ಬೇಕು, 1.1.1.1. ಈ ನಂಬರ್ ಹಾಕಿ ಸೇವ್ ಅಂತ ಕೊಡ್ರಿ. ಅಂಡ್ ದೆನ್ ಇವಾಗ ಈ ಪ್ರಾಕ್ಸಿನ ಆನ್ ಮಾಡ್ರಿ. ಇವಾಗ ಮ್ಯಾಜಿಕ್ ಸ್ಟಾರ್ಟ್ ಆಯ್ತು. ಸೊ ಇವಾಗ ಇಂಟರ್ನೆಟ್ ಆನ್ ಇದ್ರು ಕೂಡ ವಾಟ್ಸ್ಆಪ್ ನ ನಿಮಗೆ ಯಾರೇ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ನಿಮ್ ವಾಟ್ಸ್ಆಪ್ ಗೆ ಬರಂಗಿಲ್ಲ. ಸೊ ಇಲ್ಲಿ ನೀವು ಆರಾಮಾಗಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ವಾಟ್ಸ್ಆಪ್ ಮಾತ್ರ ಆ ನೆಟ್ ಕನೆಕ್ಷನ್ ಕಟ್ ಆಗಿರ್ತೈತಿ. ಅಕಸ್ಮಾತ್ ನಿಮ್ಗೆ ಏನಾರ ಆ ಮೆಸೇಜಸ್ ನ ನೋಡ್ಬೇಕು ಅನ್ಸಿದ್ರೆ ಸಿಂಪಲ್ ಅಗೇನ್ ಅಲ್ಲೇ ಪ್ರಾಕ್ಸಿ ಅಂತ ಐತಲ್ಲ, ಇದ್ರೊಳಗ್ ಬಂದು ಈ ಪ್ರಾಕ್ಸಿನ ಆಫ್ ಮಾಡಿದ್ರೆ ಮುಗೀತು. ಯಾರ್ಯಾರು ಮೆಸೇಜ್ ಮಾಡಿದ್ರಲ್ಲ ಎಲ್ಲಾ ಮೆಸೇಜಸ್ ವಾಪಸ್ ಬರ್ತಾವ. ಮಸ್ತ್ ಅಲ್ಲ?